ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು 8 ವಾರ್ಡ್ಗಳಿತ್ತು. ಈಗ ಹೊಸದಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದಮೇಲೆ 18 ವಾರ್ಡ್ಗಳಾಗಿದೆ. ಎಲ್ಲ ವಾರ್ಡ್ಗಳಿಗೂ ನೂತನವಾಗಿ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನ ಘೋಷಣೆ ಮಾಡಿದ್ದೀವಿ. ಅದೇ ರೀತಿ ಮಲ್ಲಸಂದ್ರ ವಾರ್ಡ್ಗೆ ನಮ್ಮ ಹಳೆಯ ಕಾರ್ಯಕರ್ತರು MR ಶ್ರೀನಿವಾಸ್ ಅವ್ರನ್ನ ಅಧ್ಯಕ್ಷ ಆಗಿ ಘೋಷಣೆ ಮಾಡಿದ್ದೇವೆ. ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಇವತ್ತು ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಹಿಂದೆ ಆ ವಾರ್ಡ್ನಲ್ಲಿ ಶಿವಕುಮಾರ್ ಅವರು ಅಧ್ಯಕ್ಷ ಆಗಿದ್ದರು, ಲಕ್ಕಣ್ಣನವರು ಅಧ್ಯಕ್ಷ ಆಗಿದ್ದರು, ಗಂಗರಾಜು ಅಧ್ಯಕ್ಷ ಆಗಿದ್ದರು. ನಾವು ನಮ್ಮ ಮಂಡಲ ಅಧ್ಯಕ್ಷರು, ನಮ್ಮ ಕೋರ್ ಕಮಿಟಿ ಸೇರಿ ಯಾರು ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ, ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂಥವ್ರನ್ನ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಘೋಷಣೆ ಮಾಡಿದ್ದೀರಿ. ನಿಮ್ಮ ವಾರ್ಡಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗಿ ಯಾರನ್ನೂ ಭೇದ ಭಾವ ಮಾಡಬೇಡಿ. ಬೇರೆ ಬೇರೆ ಪಕ್ಷಗಳಿಂದ ಬರ್ತಕ್ಕಂಥ ಕಾರ್ಯಕರ್ತರನ್ನ, ಮುಖಂಡರನ್ನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂಡು ಒಂದು ಬಲಿಷ್ಠವಾದಂಥ ಭಾರತೀಯ ಜನತಾ ಪಕ್ಷದ ವಾರ್ಡಾಗಿ ಮಲ್ಲಸಂದ್ರ ವಾರ್ಡು ಪರಿವರ್ತನೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ಹೊಸ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ವಿನಂತಿ ಮಾಡ್ತೀನಿ. ಹಿಂದೆ ಶಶಿ ಶಿವಕುಮಾರ್ ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ಆ ವಾರ್ಡ್ನಲ್ಲಿ ಗೆಲ್ಲಿಸಿ ಕಾರ್ಪೊರೇಟ್ರು ಮಾಡಿದರು. ಅದಾದ ನಂತರ ಇನ್ನೊಬ್ಬನು ಕೂಡ ಅಲ್ಲಿ ಕಾರ್ಪೊರೇಟ್ರಾಗಿ ನಿಮ್ಮೆಲ್ಲರ ಶಕ್ತಿಯಿಂದ ಆಯ್ಕೆ ಆಗಿದ್ದರು. ಆದರೆ ಕೆಲವರು ಪಕ್ಷಕ್ಕೆ ದ್ರೋಹ ಬಗೆದು ಬೆನ್ನಿಗೆ ಚೂರಿ ಹಾಕಿ ಇವತ್ತು ನಮ್ಮಿಂದ ದೂರ ಹೋಗಿದ್ದಾರೆ. ಅಂಥವ್ರನ್ನ ದೂರ ಬಿಟ್ಟು ಹೊಸ ಕಾರ್ಯಕರ್ತರನ್ನ ಸೇರ್ಪಡೆ ಮಾಡಿಕೊಂಡು ಹೊಸ ಕಾರ್ಯಕರ್ತರನ್ನ ಹುಮ್ಮಸ್ಸು ತುಂಬಿ ಒಂದು ಬಲಿಷ್ಠವಾದಂಥ ಮಲ್ಲಸಂದ್ರ ವಾರ್ಡ್ನ ನಿರ್ಮಾಣ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಿವಿಮಾತು ಹೇಳ್ತೀನಿ. ಹಾಗೆ ಇಡೀ ಪ್ರಪಂಚದಲ್ಲಿ ಮೋದಿಯವರು ಇವತ್ತು ದೇಶಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ. ದಾಸರಳ್ಳಿ ಕ್ಷೇತ್ರದ ಜನನೂ ಕೂಡ 3 ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನನ್ನು ಆಯ್ಕೆ ಮಾಡಿ ಜನಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮ ವಾರ್ಡ್ನಲ್ಲಿ ನೀವು ಪ್ರೀತಿ ವಿಶ್ವಾಸ ಗಳಿಸಿ ಒಂದು ಯಶಸ್ವಿ ವಾರ್ಡಾಗಿ ಬಲಿಷ್ಠ ಭಾರತೀಯ ಜನತಾ ಪಕ್ಷದ ವಾರ್ಡಾಗಿ ಮಲ್ಲಸಂದ್ರನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು.